ಪ್ರವೀಣ್ ಮದುವೆಯಾಗಿ ಇಂದಿಗೆ 1 ವರ್ಷ ತುಂಬಿತ್ತು. ಆದ್ದರಿಂದ ಅವನು ತನ್ನ ಹೆಂಡತಿಯನ್ನು ಸಂತೋಷಪಡಿಸಲು ಒಂದು ಸಣ್ಣ ಕೇಕ್ ತಂದನು. ಸಂಜೆ ಗಂಡ ಹೆಂಡತಿ ಇಬ್ರೂ ಸೇರಿ ಕೇಕ್ ಕತ್ತರಿಸಿದರು. ಪ್ರವೀಣ್ ತನ್ನ ಹೆಂಡತಿ ರೀನಾಗೆ ಕೇಕ್ ತಿನ್ನಲು ಪ್ರಾರಂಭಿಸುತ್ತಿದ್ದಂತೆಯೇ ಅವನ ತಂದೆ ಸುಭಾಷ್ ರವರು ಫೋನ್ ಮಾಡಿದರು. ರಾತ್ರಿಯ ಈ ಸಮಯದಲ್ಲಿ ತಂದೆಯಿಂದ ಕರೆ ಬಂದಾಗ ಪ್ರವೀಣ್ಗೆ ಏನೋ ವಿಚಿತ್ರವೆನಿಸಿತು. ಅವನು ತಕ್ಷಣವೇ ಕರೆ ಸ್ವೀಕರಿಸಿದನು. ಹಲೋ ಅಪ್ಪ ಎಂದು ಅವನು ಸಂತೋಷದಿಂದ ಹೇಳಿದನು. ಆದರೆ ಆ ಕಡೆಯಿಂದ ಬಂದ ಧ್ವನಿ ಪ್ರವೀಣ್ ಸಂತೋಷವನ್ನು ಕ್ಷಣದಲ್ಲಿ ಮಾಯ ಮಾಡಿತು. ಮಗನೇ, ನನ್ನನ್ನು ನಿನ್ನ ಬಳಿಗೆ ಕರೆದುಕೊಂಡು ಹೋಗು. ನಾನು ಇನ್ನು ಇಲ್ಲಿರಲು ಸಾಧ್ಯವಿಲ್ಲ ಎಂದು ತಂದೆಯ ನಡುಗುವ ಧ್ವನಿ ಕೇಳಿಸಿತು. ಅವರು ಬಹಳ ಹೊತ್ತಿನಿಂದ ಅಳುತ್ತಿದ್ದಂತೆ ತೋರುತ್ತಿತ್ತು. ಪ್ರವೀಣ್ನ ನಗು ಒಂದು ಕ್ಷಣದಲ್ಲಿ ಕಳೆದು ಹೋಯಿತು. ಏನ್ ವಿಷಯ ಅಪ್ಪ, ಎಲ್ಲವೂ ಚೆನ್ನಾಗಿದೆ ತಾನೆ ಎಂದು ಆತ ಆತಂಕದಿಂದ ಕೇಳಿದ. ಇಲ್ಲ ಮಗನೇ, ನಿನ್ನ ಅತ್ತಿಗೆ ನನಗೆ ಊಟ ಕೊಡೋದೇ ಇಲ್ಲ. ನಿನ್ನ ಅಣ್ಣ ನನ್ನ ಮೇಲೆ ಕೈ ಎತ್ತಿದ್ದಾನೆ. ನನ್ನ ಆರೋಗ್ಯವೂ ಚೆನ್ನಾಗಿಲ್ಲ. ನಾನಿಲ್ಲಿ 1 ದಿನವೂ ಇರಲಾರೆ. ನನಗೆ ನಿನ್ನ ಮನೆಗೆ ಬರಲು ಅವಕಾಶ ಮಾಡಿಕೊಡಪ್ಪ. ಈ ಕ್ರೌರ್ಯವನ್ನು ನಾನಿನ್ನೂ ಸಹಿಸಲಾರೆ ಎಂದರು ತಂದೆ. ಪ್ರವೀಣ್ ಕೈಯಲ್ಲಿ ಹಿಡಿದಿದ್ದ ಚಮಚ ನೆಲಕ್ಕೆ ಬಿತ್ತು. ಹತ್ತಿರ ನಿಂತಿದ್ದ ರೀನಾ ಅವನ ದುಃಖಿತ ಮುಖವನ್ನು ನೋಡಿ ಆತಂಕದಿಂದ ಕೇಳಿದಳು. ಏನಾಯ್ತು? ನೀನಕ್ಕೆ ಎಷ್ಟು ಚಿಂತಿತನಾಗಿ ಕಾಣ್ತಿದ್ಯಾ? ಪ್ರವೀಣ್ ಫೋನ್ ಪಕ್ಕಕ್ಕಿಟ್ಟು ನಿಧಾನವಾಗಿ ಹೇಳಿದನು. ಇದು ನನ್ನ ಅಪ್ಪನ ಕರೆ. ಅಣ್ಣ ಮತ್ತು ಅತ್ತಿಗೆ ಅವರನ್ನು ಹಿಂಸಿಸ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಇದನ್ನು ಕೇಳಿ ರೀನಾಳ ಮುಖ ಗಟ್ಟಿಯಾಗಿ ಬದಲಾಗಿತ್ತು. ಹಾಗಾದ್ರೆ ನೀನ್ ಏನು ಹೇಳಿದೆ ಎಂದು ಅವಳು ಕೇಳಿದಳು. ಪ್ರವೀಣ್ ನಿಧಾನವಾಗಿ ಉತ್ತರಿಸಿದನು. ನಾನಿನ್ನೂ ಏನನ್ನೂ ಹೇಳಲಿಲ್ಲ. ಆದರೆ ಅಪ್ಪ ನಿಜವಾಗಿಯೂ ತೊಂದರೆಯಲ್ಲಿದ್ರೆ ನಾನೇನಾದರೂ ಮಾಡಬೇಕಾಗುತ್ತೆ. ಅದನ್ನು ಕೇಳಿ ರೀನಾ ತಕ್ಷಣ ಅವನ ಕೈಯಿಂದ ಮೊಬೈಲ್ ಕಸಿದುಕೊಂಡು ಕಠಿಣ ಸ್ವರದಲ್ಲಿ ಹೇಳಿದಳು. ನಿನ್ನ ಮೆದುಳನ್ನು ಬಳಸು ಪ್ರವೀಣ್. ನಾವಿಲ್ಲಿ ನಮ್ಮ ಜೀವನವನ್ನು ಸಂತೋಷದಿಂದ ನಡೆಸ್ತಿದ್ದೇವೆ. ನೀನು ತಂದೆಯನ್ನು ಇಲ್ಲಿ ಕರೆತಂದ್ರೆ ಎಲ್ಲವೂ ಹಾಳಾಗುತ್ತದೆ. ವೃದ್ಧರು ಎಷ್ಟು ಹಠಮಾರಿಗಳು ಅಂತ ನಿನಗೆ ಗೊತ್ತಿಲ್ಲ. ಆದರೆ ಅವರು ನನ್ನ ತಂದೆ ರೀನಾ, ಮತ್ತು ನೀನು ನನ್ನ ಹೆಂಡತಿ ಎಂದು ಪ್ರವೀಣ್ ನಿಧಾನವಾಗಿ ಹೇಳಿದನು. ರೀನಾಳ ಕಣ್ಣುಗಳಲ್ಲಿ ಕೋಪ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಇದು ಯಾರ ಮನೆ ಎಂಬುದನ್ನು ಮರಿಬೇಡ. ಅವರನ್ನು ಇಲ್ಲಿಗೆ ಕರೆತರುವ ಯೋಚನೆ ಮಾಡಿದ್ರೆ ನಾನು ಈ ಮನೆಯಿಂದ ಹೊರಟು ಹೋಗುತ್ತೇನೆ ಎಂದು ಅವಳು ಕಠಿಣ ಸ್ವರದಲ್ಲಿ ಎಚ್ಚರಿಸಿದಳು. ರೀನಾಳ ಮಾತುಗಳು ಪ್ರವೀಣ್ಣನ್ನು ಒಳಗಿನಿಂದ ನಡುಗಿಸಿತು. ಅವನಿಗೆ ಒಂದು ಕ್ಷಣ ಮಾತೆ ಬಾರದೆ ಹೋಯಿತು. ಒಂದು ಕಡೆ ತನ್ನ ತಂದೆಯ ನೋವು, ಇನ್ನೊಂದು ಕಡೆ ತನ್ನ ಹೆಂಡತಿ. ಇವರಿಬ್ಬರಿಲ್ಲದೆ ಅವನ ಜೀವನ ಅಸಾಧ್ಯ. ನೀನೇ ನಿರ್ಧಾರ ಮಾಡಬೇಕು ಎಂದು ರೀನಾಳ ಧ್ವನಿ ಮೌನದಲ್ಲಿ ಪ್ರತಿಧ್ವನಿಸಿತು. ಅವಳ ಮಾತಿನಲ್ಲಿ ಸ್ಪಷ್ಟವಾದ ಬೆದರಿಕೆ ಅಡಗಿಕೊಂಡಿತ್ತು. ಪ್ರವೀಣ್ ಆಳವಾಗಿ ಉಸಿರೆಳೆದು ತನ್ನ ತಂದೆಗೆ ನೆಪ ಹೇಳಿದನು. ಅಪ್ಪ, ನಾನೀಗ ಊರಲ್ಲಿಲ್ಲ. ಊರಿನಿಂದ ಹೊರಗಿದ್ದೇನೆ. ಮನೆಗೆ ಹೋದ ನಂತರ ನಿಮ್ಮೊಂದಿಗೆ ಮಾತನಾಡುತ್ತೇನೆ. ಇದನ್ನು ಹೇಳಿ ಅವನು ಫೋನ್ ಸ್ಥಗಿತಗೊಳಿಸಿದನು. ಆದರೆ ಅವನ ಮನಸ್ಸು 1000 ಆಲೋಚನೆಗಳಿಂದ ಓಡುತ್ತಿತ್ತು. ಆದರೂ ಪ್ರವೀಣ್ ನಗಬೇಕಾಯಿತು. ಯಾಕಂದ್ರೆ ಅವನ ಶ್ರೀಮಂತ ಹೆಂಡತಿಗೆ ಅವರ ಮೊದಲ ವಾರ್ಷಿಕೋತ್ಸವದಂದು ಯಾವುದೇ ರೀತಿಯ ಅಸಭ್ಯತೆ ಅಥವಾ ಗಲಾಟೆ ನಡೆಯುವುದು ಇಷ್ಟವಿರಲಿಲ್ಲ. ಅದಕ್ಕಾಗಿ ಅವನು ಮದುವೆಯ ಮೊದಲ ವಾರ್ಷಿಕೋತ್ಸವವನ್ನು ಪೂರ್ಣ ಸಿದ್ಧತೆಯೊಂದಿಗೆ ಯಾವುದೇ ನಾಟಕವಿಲ್ಲದೆ ಆಚರಿಸಲು ಬಯಸಿದನು. ರೀನಾಳ ಕಾರಣದಿಂದ ಪ್ರವೀಣ್ನ ಜೀವನ ಸಂಪೂರ್ಣ ಬದಲಾಗಿತ್ತು. ಮೊದಲು ಸಹಾಯಕನ ಕುರ್ಚಿಯ ಮೇಲೆ ಕುಳಿತು ಇಡೀ ದಿನ ಆಕೃತಿಗಳಲ್ಲಿ ಸಿಲುಕಿಕೊಂಡಿದ್ದ ಅವನು ಈಗ ಆ ಕಂಪನಿಯ ಹಣಕಾಸು ನಿರ್ದೇಶಕನಾಗಿದ್ದ. ಅವನ ಸಂಬಳ 2 ಪಟ್ಟು ಹೆಚ್ಚಾಗಿತ್ತು. ಹೊಳೆಯುವ ಹೊಸ ಕಾರು, ರೀನಾಳ ತಂದೆಯ ಉಡುಗೊರೆಯಾಗಿ ದೊರೆತ ದೊಡ್ಡ ಫ್ಲ್ಯಾಟ್, ಇವೆಲ್ಲವೂ ಅವನ ಬದುಕಿಗೆ ಹೊಸ ಎತ್ತರ ನೀಡಿದ್ದವು. ಒಮ್ಮೆ ಅವನನ್ನು ನಿರ್ಲಕ್ಷಿಸುತ್ತಿದ್ದ ಅದೇ ಜನರು ಈಗ ಅವನ ಹಿಂದೆ ತಿರುಗಿ ತಿರುಗಿ ಬರುತ್ತಿದ್ದರು. ಮದುವೆಯಾದ ನಂತರ ಅವನು ಸಾಮಾನ್ಯ ವ್ಯಕ್ತಿಯಾಗಿರದೆ ಶ್ರೀಮಂತ ಅಳಿಯನಾಗಿ ಎಲ್ಲರ ಗಮನ ಸೆಳೆದನು. ಆದರೆ ಈ ಸಂತೋಷ ಕೇವಲ ಕನಸು ಅಂತ ಅವನಿಗೆ ತಿಳಿದಿರಲಿಲ್ಲ. ಯಾಕಂದ್ರೆ ಮದುವೆಯ ಮೊದಲ ರಾತ್ರಿ ರೀನಾ ಸ್ಪಷ್ಟವಾಗಿ ಹೇಳಿದ್ದಳು, ನನ್ನ ಜೀವನದಲ್ಲಿ ಬೇರೆ ಯಾರನ್ನೂ ನಾನು ಸಹಿಸಲಾರೆ, ಅದು ನಿನ್ನ ತಂದೆಯಾಗಿದ್ದರೂ ಸಹ. ಆ ಸಮಯದಲ್ಲಿ ಪ್ರವೀಣ್ ರೀನಾಳ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ತನ್ನ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಬಯಸುತ್ತಾಳೆ ಎಂದು ಪ್ರವೀಣ್ ಮೊದಲಿಗೆ ಭಾವಿಸಿದ್ದ. ಆದರೆ ಕಾಲ ಕಳೆದಂತೆ ಆ ವಿಚಾರವೇ ಅವನ ಅಸ್ತಿತ್ವವನ್ನು ಅಲುಗಾಡಿಸುವ ಸರಪಳಿಯಾಗಿ ಮಾರ್ಪಟ್ಟಿತು. ಈಗ ಪ್ರವೀಣ್ ಮುಂದೆ ದೊಡ್ಡ ಪ್ರಶ್ನೆ ನಿಂತಿತ್ತು. ತಂದೆಯನ್ನು ಎಲ್ಲಿ ಇರಿಸಿಕೊಳ್ಳೋದು? ಅವನ ಮನಸ್ಸು ಸದಾ ತಂದೆ ನನ್ನ ಜೊತೆ ಇರಬೇಕು ಅಂತ ಹೇಳ್ತಿತ್ತು. ಆದರೆ ರೀನಾ ಸ್ಪಷ್ಟವಾಗಿ ಅದು ಸಾಧ್ಯವಿಲ್ಲ ಅಂತ ಹೇಳಿದಳು. ಪ್ರವೀಣ್ ಅಸಹಾಯಕನಾದ. ಕನಿಷ್ಠ ತನ್ನ ತಂದೆಯನ್ನು ಹತ್ತಿರದ ಒಳ್ಳೆಯ ಸ್ಥಳದಲ್ಲಿ ಇರಿಸಬೇಕೆಂದು ಅವನು ಯೋಚಿಸಿದರೂ ಅದಕ್ಕೂ ರೀನಾ ಒಪ್ಪಲಿಲ್ಲ.
ಕೊನೆಗೆ ಅವನು ತನ್ನ ತಂದೆಯನ್ನು ಅಣ್ಣನ ಬಳಿ ಕಳುಹಿಸಲು ಒತ್ತಾಯಿಸಲ್ಪಟ್ಟನು. ಮದುವೆಯಾದ ನಂತರ ಪ್ರವೀಣ್ನ ಜೀವನ ಎಷ್ಟು ಬದಲಾಯಿತೆಂದರೆ ಅವನು ತನ್ನನ್ನೇ ಗುರುತಿಸಿಕೊಳ್ಳಲು ಕಷ್ಟವಾಯಿತು. ರೀನಾ ಮೊದಲಿಗೆ ಅವನಿಗೆ ಒಂದು ಸುಂದರ ಕನಸಿನಂತೆ ಕಂಡಳು. ಆದರೆ ವಾಸ್ತವದಲ್ಲಿ ಅವಳ ಮುಂದೆ ಪ್ರವೀಣ್ ಕೇವಲ ಗುಲಾಮನಾದನು ಮತ್ತು ರೀನಾ ಒಬ್ಬ ಯಜಮಾನಿಯಾಗಿದ್ದಳು. ಅವನು ಏನು ಧರಿಸಬೇಕು, ಯಾರನ್ನು ಭೇಟಿಯಾಗಬೇಕು, ಏನು ತಿನ್ನಬೇಕು ಎಲ್ಲವನ್ನು ರೀನಾ ತೀರ್ಮಾನಿಸುತ್ತಿದ್ದಳು. ಪ್ರತಿಯಾಗಿ ಪ್ರವೀಣ್ ಬಯಸಿದ ಯಾವುದೋ ಒಂದು ಅಪೇಕ್ಷಿತ ಆಸೆಯನ್ನು ಅವಳು ಪೂರೈಸುತ್ತಿದ್ದಳು. ಇದು ಕೆಟ್ಟದ್ದೇನೂ ಆಗಿರಲಿಲ್ಲ. ಅದಕ್ಕಾಗಿ ಅವನು ಸದ್ದಿಲ್ಲದೆ ಕಾಲ ಕಳೆಯಲು ಪ್ರಾರಂಭಿಸಿದನು. ಅವಳ ಪ್ರೀತಿಯ ಬಗ್ಗೆ ಅವನಿಗೆ ಯಾವುದೇ ಅನುಮಾನ ಇರಲಿಲ್ಲ. ಆದರೆ ಇದು ನಿಜವಾದ ಪ್ರೀತಿಯಲ್ಲ, ಇದು ಒಂದು ಸೆರೆಯಾಗಿತ್ತು. ಅವನು ತಿನ್ನುತ್ತಿದ್ದದ್ದೇ ಅವಳ ಆಯ್ಕೆಯ ಆಹಾರ. ಅವಳ ಆಸೆಗೆ ಅನುಗುಣವಾಗಿ ಪ್ರವೀಣ್ ತನ್ನ ಜೀವನವನ್ನು ನಡೆಸುತ್ತಿದ್ದನು. ಅವನಿಗೆ ತನ್ನದೇ ಆದ ಅಭಿಪ್ರಾಯವಿರಲಿಲ್ಲ, ತನ್ನದೇ ಆದ ಆಸೆಯೂ ಇರಲಿಲ್ಲ. ಸಮಯ ಕಳೆಯುತ್ತಾ ಅವನು ಈ ಜೀವನಕ್ಕೆ ಒಗ್ಗಿಕೊಂಡನು. ಅವನ ತಂದೆ ಸುಭಾಷ್ ರವರು ಕೆಲವೊಮ್ಮೆ ಕರೆ ಮಾಡ್ತಿದ್ರು. ಆದರೆ ಪ್ರವೀಣ್ ಯಾವಾಗಲೂ ಯಾವುದೋ ನೆಪ ಹೇಳಿ ಹೆಚ್ಚು ಮಾತನಾಡದೆ ಬಿಡುತ್ತಿದ್ದನು. ತಂದೆ ತೊಂದರೆಯಲ್ಲಿದ್ದಾರೆಂದು ಅವನಿಗೆ ತಿಳಿದಿದ್ದರೂ ಅವನಿಗೆ ಏನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ನಂತರ ಆ ದಿನ ತಂದೆಯ ಕರೆ ಬಂದಿತ್ತು. ಹಿರಿಯ ಮಗ ಮತ್ತು ಸೊಸೆಯ ವರ್ತನೆಯಿಂದ ಬೇಸರಗೊಂಡ ಅವರು ಪ್ರವೀಣ್ ಬಳಿಗೆ ಬರಲು ಬಯಸಿದರು. ಆದರೆ ಇಲ್ಲಿಯೂ ರೀನಾ ಅವನ ಜೀವನವನ್ನು ಹಾಳು ಮಾಡಿದಳು. ಹೀಗಾಗಿ ಪ್ರವೀಣ್ ಏನೋ ನೆಪ ಹೇಳಿ ಫೋನ್ ಕಟ್ ಮಾಡಿದ. 2 ದಿನಗಳು ಕಳೆದವು. ಅವನು ತಂದೆಗೆ ಮತ್ತೆ ಕರೆ ಮಾಡಲಿಲ್ಲ. ಎಲ್ಲವೂ ತನ್ನಿಂತಾನೇ ಸರಿಯಾಗುತ್ತದೆ ಎಂಬ ಭ್ರಮೆಯಲ್ಲಿ ಅವನು ಬದುಕುತ್ತಿದ್ದ. ಆದರೆ ಅವನ ಹೃದಯ ಮಾತ್ರ ಚಂಚಲವಾಗಿತ್ತು. 3ನೇ ದಿನ ಸಂಜೆ ಬಾಗಿಲು ಜೋರಾಗಿ ತಟ್ಟಿತು. ಪ್ರವೀಣ್ ಇಣುಕಿದನು. ಮುಂದೆ ಕಂಡ ದೃಶ್ಯ ಅವನ ಪಾದಗಳ ಕೆಳಗಿನ ನೆಲವನ್ನು ಜಾರಿಸಿತು. ಅವನ ತಂದೆ ಸುಭಾಷ್ ರವರು ಬಾಗಿಲಲ್ಲಿ ನಿಂತಿದ್ದರು. ಅವರ ಕಣ್ಣುಗಳಲ್ಲಿ ಅಸಹಾಯಕತೆ ಗೋಚರಿಸುತ್ತಿತ್ತು. ಮಗನೇ, ಬಾಗಿಲು ತೆರೆಯಪ್ಪ, ನಾನು ನಿನ್ನ ಬಳಿಗೆ ಬರಲು ಬಯಸುತ್ತೇನೆ ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದರು. ಅದನ್ನು ಕೇಳಿ ಪ್ರವೀಣ್ನ ಉಸಿರು ನಿಂತಂತಾಯಿತು. ಯಾವಾಗಲೂ ಬಲಶಾಲಿಯಾಗಿ ಕಂಡಿದ್ದ ತಂದೆ ಇಂದು ಮುರಿದು ಅಸಹಾಯಕನಾಗಿ ಕಾಣಿಸುತ್ತಿದ್ದರು. ಅವನು ಬಾಗಿಲು ತೆರೆಯಲು ಕೈ ಮುಂದಿಟ್ಟಾಗ ರೀನಾ ಬೇಗನೆ ಬಂದು ಅವನ ಕೈ ಮೇಲೆ ಕೈ ಹಾಕಿದಳು. ಏನಾಯಿತು? ಬಾಗಿಲಲ್ಲಿ ಯಾರಿದ್ದಾರೆ ಎಂದು ಅವಳು ಕಠಿಣ ಸ್ವರದಲ್ಲಿ ಕೇಳಿದಳು. ಅದು ಅಪ್ಪ, ಪ್ರವೀಣ್ ಮೃದುವಾಗಿ ಹೇಳಿದನು. ಇದನ್ನು ಕೇಳಿದ ರೀನಾ ಇದ್ದಕ್ಕಿದ್ದಂತೆ ಕೋಪದಿಂದ ಹೇಳಿದಳು. ಅವರು ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಅಸಹಾಯಕನಾದ ಪ್ರವೀಣ್ ನಿಧಾನವಾಗಿ ಹೇಳಿದನು. ರೀನಾ, ಅವರು ನನ್ನ ತಂದೆ. ಅವರು ಎಲ್ಲಿಗೆ ಹೋಗ್ತಾರೆ? ಎಲ್ಲಿಗೆ ಹೋಗ್ತಾರೆ ಅಂದರೆ ಏನರ್ಥ? ನೀವೆಲ್ಲಿಂದ ಬಂದರೂ ಅಲ್ಲಿಗೆ ಹಿಂತಿರುಗಿ ಅಂತ ಹೇಳಿ, ರೀನಾ ಕೋಪದಿಂದ ಉತ್ತರಿಸಿದಳು. ಪ್ರವೀಣ್ ತನ್ನ ತಂದೆಗೂ ಹಕ್ಕಿದೆ ಅಂತ ಹೇಳಲು ಬಯಸಿದ. ಎಷ್ಟೇ ಆದರೂ ಅವರು ತಂದೆ, ಅವನನ್ನು ಬೆಳೆಸಿದವರು, ಅವನಿಗಾಗಿ ತ್ಯಾಗ ಮಾಡಿದವರು. ಆದರೆ ರೀನಾ ತನ್ನ ಪ್ರತಿಯೊಂದು ನಿರ್ಧಾರದಲ್ಲೂ ಪ್ರಾಬಲ್ಯ ಸಾಧಿಸಿದ್ದರಿಂದ ಅವನು ಅಸಹಾಯಕನಾಗಿ ನಿಂತಿದ್ದ. ಪ್ರವೀಣ್, ನೀನು ಅವರಿಗಾಗಿ ಯಾವುದೇ ಒಪ್ಪಂದ ತೆಗೆದುಕೊಂಡಿಲ್ಲ. ನಿನ್ನ ಅಣ್ಣ ಮತ್ತು ಅತ್ತೆಗೆ ಅವರ ಜವಾಬ್ದಾರಿಯನ್ನು ನೋಡಿಕೊಳ್ಬಹುದು. ಬಾಗಿಲಿನಿಂದ ದೂರ ಹೋಗು. ಸ್ವಲ್ಪ ಹೊತ್ತಿನಲ್ಲೇ ಅವರು ತಾವಾಗಿಯೇ ಹೋಗ್ತಾರೆ ಎಂದು ರೀನಾ ಆಜ್ಞಾಪಿಸಿದಳು. ಪ್ರವೀಣ್ ಕೈಗಳು ನಡುಗಲು ಪ್ರಾರಂಭಿಸಿದವು. ಒಂದು ಬದಿಯಲ್ಲಿ ಅವನನ್ನು ಬೆಳೆಸಿದ ತಂದೆ ನಿಂತಿದ್ದರು. ಮತ್ತೊಂದು ಬದಿಯಲ್ಲಿ ಅವನಿಗಾಗಿ ಎಲ್ಲವನ್ನು ತ್ಯಾಗ ಮಾಡಿದ್ದರೂ ಅವನ ಇಚ್ಛೆಯನ್ನು ಕಸಿದುಕೊಂಡ ಹೆಂಡತಿ ನಿಂತಿದ್ದಳು. ಪ್ರವೀಣ್ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಬಾಗಿಲಿನ ರಂಧ್ರದ ಮೂಲಕ ನೋಡಿದಾಗ ಅವನ ತಂದೆ ಬಾಗಿಲು ತೆರೆಯುವ ನಿರೀಕ್ಷೆಯಲ್ಲಿ ನಿರಾಶೆಯಿಂದ ನಿಂತಿದ್ದರು. ಆ ಚಳಿಯಲ್ಲಿ ನಡುಗುತ್ತಾ ರಾತ್ರಿ ಗಾಢವಾಗ್ತಿತ್ತು. ಆಕಾಶದಲ್ಲಿ ಮೋಡಗಳು ಗುಡುಗತೊಡಗಿದವು. ಭಾರೀ ಮಳೆಯು ಸುರಿಯಲು ಆರಂಭಿಸಿತು. ಪ್ರವೀಣ್ ಇನ್ನೂ ಎಚ್ಚರವಾಗಿಯೇ ಮಲಗಿದ್ದ. ಅವನ ದೃಷ್ಟಿ ಕಿಟಕಿಯ ಮೇಲೆ ನೆಟ್ಟಿತ್ತು. ಅವನು ಪರದೆಯನ್ನು ಸರಿಸಿ ನೋಡಿದಾಗ ತನ್ನ ತಂದೆ ಮಳೆಯಲ್ಲಿ ಒದ್ದೆಯಾಗುತ್ತಾ ಗೋಡೆಯ ಬಳಿ ತಲೆ ಹಾಕಿಕೊಂಡು ಕುಳಿತಿರುವುದನ್ನು ಕಂಡನು. ತಕ್ಷಣವೇ ಪ್ರವೀಣ್ ಪರದೆಯನ್ನು ಮುಚ್ಚಿ ಹಾಸಿಗೆಯ ಮೇಲೆ ಮಲಗಿ ಛಾವಣಿಯತ್ತ ದೃಷ್ಟಿ ಹಾಯಿಸಿದ. ಆದರೆ ಅವನ ಮನಸ್ಸಿನಲ್ಲಿ ಒಂದೇ ಒಂದು ದೃಶ್ಯ ಮತ್ತೆ ಮತ್ತೆ ಮೂಡುತ್ತಿತ್ತು. ಅವನ ತಂದೆ ಹೊರಗೆ ಮಳೆಯಲ್ಲಿ ಒದ್ದೆಯಾಗುತ್ತಿದ್ದಾರೆ. ಆದರೆ ತಾನೇನು ಮಾಡಲು ಸಾಧ್ಯವಾಗ್ತಿಲ್ಲ. ಬಾಲ್ಯದಲ್ಲಿ ತಂದೆಯೇ ಅವನನ್ನು ಹೆಗಲ ಮೇಲೆ ಹೊತ್ತು ಮೈಲುಗಟ್ಟಲೆ ನಡೆದುಕೊಂಡು ಹೋಗುತ್ತಿದ್ದರು. ಆದರೆ ಇಂದು ಅದೇ ಮಗ ತನ್ನ ತಂದೆಯನ್ನು ಬಾಗಿಲಿನ ಹೊರಗೆ ಅಸಹಾಯಕನಾಗಿ ಬಿಟ್ಟು ಬಿಟ್ಟಿದ್ದ. ಈ ಕಲ್ಪನೆ ಪ್ರವೀಣನ ಹೃದಯವನ್ನು ಚೂರು ಚೂರಾಗಿ ಮಾಡಿತು. ಅವನ ಹೃದಯ ವೇಗವಾಗಿ ಬಡಿಯತೊಡಗಿತು. ಅವನು ತಿರುಗಿ ನೋಡಿದಾಗ ಹಾಸಿಗೆಯ ಮೇಲೆ ಶಾಂತವಾಗಿ ಮಲಗಿದ್ದ ರೀನಾ ಏನೂ ಆಗದಂತೆ ಕಾಣುತ್ತಿದ್ದಳು. ಇದನ್ನು ನೋಡಿದ ಪ್ರವೀಣನಿಗೆ ಇನ್ನೂ ಸಹಿಸಲಾಗಲಿಲ್ಲ. ಅವನು ಎದ್ದು ಕಿಟಕಿಯ ಕಡೆಗೆ ಹೋದನು. ಹೊರಗೆ ನೋಡಿದಾಗ ಅವನ ತಂದೆ ಇನ್ನೂ ಗೋಡೆಯ ಬಳಿ ಕುಳಿತಿರುವುದನ್ನು ಕಂಡನು. ಇನ್ನು ಸಾಕು ಎಂದು ಅವನು ತನ್ನಷ್ಟಕ್ಕೆ ತಾನೇ ಗುಣುಗಿದನು. ಬೇಗನೆ ಬಾಗಿಲಿನ ಕಡೆಗೆ ಓಡಿದನು.
ಬಾಗಿಲು ತೆರೆದು ತಂದೆಯನ್ನು ಒಳಗೆ ಕರೆತರಬೇಕೆಂದು. ಆದರೆ ಬಾಗಿಲನ್ನು ತಲುಪಿದ ತಕ್ಷಣವೇ ಅವನಿಗೆ ಗೊತ್ತಾಯಿತು, ರೀನಾ ಮಲಗುವ ಮೊದಲು ಬಾಗಿಲನ್ನು ಒಳಗಿನಿಂದ ಲಾಕ್ ಮಾಡಿದ್ದಾಳೆ. ಇದನ್ನು ಅರಿತು ಅವನ ರಕ್ತ ಕುದಿಯಿತು. ಅವನು ಬೇಗನೆ ರೀನಾಳ ಬಳಿಗೆ ಹೋಗಿ ಅವಳನ್ನು ಅಲ್ಲಾಡಿಸಿದನು. ರೀನಾ, ಅವನು ಕಂಠ ಕದಡಿ ಕರೆದನು. ಏನ್ ವಿಷಯ ಪ್ರವೀಣ್, ನನಗೆ ಮಲಗಲು ಬಿಡು ಎಂದು ರೀನಾ ಪಕ್ಕಕ್ಕೆ ತಿರುಗುತ್ತಾ ನಿರ್ಲಕ್ಷ್ಯದಿಂದ ಹೇಳಿದಳು. ಕೀಲಿಗಳನ್ನು ಕೊಡು ಎಂದು ಪ್ರವೀಣ್ ಬೇಡಿಕೊಂಡನು. ಆದರೆ ಅವಳು ನಿರಾಕರಿಸಿ ದಿಂಬಿನ ಕೆಳಗೆ ಕೈ ಹಾಕಿಕೊಂಡಳು. ಈ ಮನೆ ನಿನ್ನಪ್ಪಂದಲ್ಲ, ಬೆಳಗ್ಗೆ ತನಕ ಕಾದು ಅವರು ತಾನೇ ಹೋಗಿಬಿಡ್ತಾರೆ, ಚಿಂತಿಸಬೇಡ ಎಂದು ಅವಳು ಕೂಲಾಗಿ ಹೇಳಿದ್ಲು. ಆ ಮಾತುಗಳು ಪ್ರವೀಣ್ಗೆ ಸಹಿಸಲಾಗದಷ್ಟು ನೋವನ್ನುಂಟು ಮಾಡಿದವು. ಅವನು ತಕ್ಷಣ ದಿಂಬಿನ ಕೆಳಗೆ ಕೈ ಹಾಕಲು ಯತ್ನಿಸಿದ. ಆದರೆ ರೀನಾ ಅವನ ತೋಳನ್ನು ಬಿಗಿಯಾಗಿ ಹಿಡಿದು ನಿಲ್ಲಿಸಿದಳು. ಕೀಲಿಗಳನ್ನು ನನಗೆ ಕೊಡು, ಇಲ್ಲದಿದ್ದರೆ ಯಾರೂ ನನಗಿಂತ ಕೆಟ್ಟವರಾಗೋದಿಲ್ಲ, ಪ್ರವೀಣ್ ಕೋಪದಿಂದ ಗರ್ಜಿಸಿದನು. ಅವನು ಬಲದಿಂದ ಕೈ ಎಳೆದಾಗ ರೀನಾ ಬೇಗನೆ ಕೀಲಿಗಳನ್ನು ತನ್ನ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದಳು. ಈ ಕೀಲಿ ನಿನ್ಗೆ ಸಿಗೋದಿಲ್ಲ ಎಂದು ಅವಳು ಕಿರುಚಿದಳು. ಇದರಿಂದ ಪ್ರವೀಣನ ರಕ್ತ ಕುದಿಯಿತು. ಅವನು ಅವಳ ಮಣಿಕಟ್ಟನ್ನು ಬಲವಾಗಿ ಎಳೆದನು. ರೀನಾ ಕಿರುಚಿದಳು. ಕೀಲಿಗಳು ಅವಳ ಕೈಯಿಂದ ತಪ್ಪಿ ನೆಲಕ್ಕೆ ಬಿದ್ದವು. ಪ್ರವೀಣ್ ತಕ್ಷಣವೇ ಕೀಲಿಗಳನ್ನೆತ್ತಿಕೊಂಡು ಬಾಗಿಲಿನ ಕಡೆಗೆ ಓಡಿದನು. ನಿಲ್ಲು ಪ್ರವೀಣ್, ನಾನು ನಿಲ್ಲು ಅಂತ ಹೇಳ್ತಿದ್ದೇನೆ ಎಂದು ರೀನಾ ಹಿಂಬದಿಯಿಂದ ಕಿರುಚಿದಳು. ಆದರೆ ಈಗ ಪ್ರವೀಣ್ ಯಾವುದರ ಬಗ್ಗೆಯೂ ತಲೆ ಕೆಡಿಸಲಿಲ್ಲ. ಅವನ ಕೈಗಳು ನಡುಗುತ್ತಿದ್ದು ಉಸಿರು ವೇಗವಾಗಿ ಹರಿಯುತ್ತಿತ್ತು. ಅವನು ಬಾಗಿಲು ತೆರೆದು ಹೊರಗೆ ಓಡಿದನು. ಆದರೆ ಹೊರಗೆ ಹೆಜ್ಜೆ ಇಟ್ಟ ತಕ್ಷಣ ಅವನ ಉಸಿರು ನಿಂತಂತಾಯಿತು. ಅವನ ತಂದೆ ನೆಲದ ಮೇಲೆ ಪ್ರಜ್ಞಾಹೀನನಾಗಿ ಬಿದ್ದಿದ್ದರು. ಕಣ್ಣುಗಳು ಮುಚ್ಚಿಕೊಂಡಿದ್ದವು. ಸುಕ್ಕುಗಟ್ಟಿದ ತಂದೆಯ ಮುಖದ ಮೇಲೆ ಮಳೆ ಹನಿಗಳು ನಿರ್ದಯವಾಗಿ ಬೀಳುತ್ತಿತ್ತು. ಅಪ್ಪ ಎಂದು ಪ್ರವೀಣ್ ಜೋರಾಗಿ ಕೂಗಿದನು. ಅಪ್ಪ, ಕಣ್ಣು ತೆರೆಯಿರಿ, ಅವನು ಬೇಸರದಿಂದ ವಿನಂತಿಸಿದನು. ಆದರೆ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಬಾಗಿಲಿನ ಹಿಂದೆ ನಿಂತಿದ್ದ ರೀನಾಳ ಮುಖದಲ್ಲಿ ಪಶ್ಚಾತ್ತಾಪದ ಛಾಯೆಯೂ ಕಾಣಿಸಲಿಲ್ಲ. ರೀನಾ, ನೀನೇನ್ ಮಾಡಿದೆ ಎಂದು ಪ್ರವೀಣ್ ಆಕ್ರೋಶದಿಂದ ಕೂಗಿದನು. ನಾನೇನು ಮಾಡಿಲ್ಲ ಪ್ರವೀಣ್, ಬಾಗಿಲು ಮುಚ್ಚಬೇಕು ಅಂತ ನೀನೇ ನಿರ್ಧರಿಸಿದ್ದೆ. ನಾನು ನಿನ್ನನ್ನು ತಡೆದಿದ್ದೇನೆ ಅಷ್ಟೆ. ಇದು ನಿನ್ನ ದೌರ್ಬಲ್ಯದಿಂದಾಗಿ ಸಂಭವಿಸಿದೆ. ನೀನು ನಿಜವಾದ ಪುರುಷನಾಗಿದ್ರೆ ನನ್ನ ಮಾತನ್ನು ಕೇಳುತ್ತಿರಲಿಲ್ಲ. ಈಗ ನನ್ನನ್ನು ದೂಷಿಸಬೇಡ ಎಂದು ಅವಳು ತಣ್ಣನೆಯ ಸ್ವರದಲ್ಲಿ ಉತ್ತರಿಸಿದಳು. ಇದನ್ನು ಕೇಳಿ ಪ್ರವೀಣ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಆ ಕ್ಷಣದಲ್ಲಿ ಅವಳೊಂದಿಗೆ ಏನನ್ನು ಮಾತನಾಡುವುದು ವ್ಯರ್ಥವೆಂದು ಭಾವಿಸಿ ಅವನು ತಕ್ಷಣ ತಂದೆಯನ್ನು ಹಿಡಿದು ಆಸ್ಪತ್ರೆಗೆ ಹೊರಟನು. ದಾರಿಯುದ್ದಕ್ಕೂ ತಂದೆಯ ಧ್ವನಿಗಳು ಅವನ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಮಗನೇ, ಬಾಗಿಲು ತೆರೆಯೋ, ನಾನು ನಿನ್ನ ಬಳಿಗೆ ಬರಲು ಬಯಸುತ್ತೇನೆ. ಆಸ್ಪತ್ರೆ ತಲುಪಿದ ತಕ್ಷಣ ವೈದ್ಯರು ಅವರನ್ನು ತುರ್ತು ಚಿಕಿತ್ಸೆಗೆ ಸೇರಿಸಿದರು. ಪ್ರವೀಣ್ ಹೊರಗೆ ಮೌನವಾಗಿ ಕುಳಿತು ಕಾತುರದಿಂದ ಕಾಯತೊಡಗಿದನು. ಸ್ವಲ್ಪ ಸಮಯದ ನಂತರ ವೈದ್ಯರು ಹೊರಬಂದು ಹೇಳಿದರು, ನೀವು ತಕ್ಷಣ ನಿಮ್ಮ ತಂದೆಯನ್ನು ಭೇಟಿಯಾಗಬೇಕು. ನಾವೀಗ ಏನನ್ನು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಮುಂದಿನ 24 ಗಂಟೆಗಳು ಅತ್ಯಂತ ಮುಖ್ಯ. ಪ್ರವೀಣ್ನ ಹೃದಯವನ್ನು ಯಾರೋ ಬಿಗಿಯಾಗಿ ಮುಷ್ಟಿಯಲ್ಲಿ ಹಿಡಿದಂತೆ ಭಾಸವಾಯಿತು. ಅವನು ತತ್ತರಿಸುತ್ತಾ ಹೆಜ್ಜೆ ಹಾಕುತ್ತಾ ತಂದೆಯ ಕೊಠಡಿಯತ್ತ ನುಗ್ಗಿದನು. ಅಲ್ಲಿ ಅವನ ತಂದೆ ಮೌನವಾಗಿ ಮಲಗಿದ್ದರು. ಅವರ ಕಣ್ಣುಗಳು ಇನ್ನೂ ಒದ್ದೆಯಾಗಿದ್ದವು. ಪ್ರವೀಣ್ ಅವರ ಕೈ ಹಿಡಿದು ಮೃದುವಾಗಿ ಹೇಳಿದನು, ಅಪ್ಪ, ನಾನಿಲ್ಲಿದ್ದೇನೆ, ಚಿಂತಿಸಬೇಡಿ, ನೀವು ಸಂಪೂರ್ಣವಾಗಿ ಗುಣಮುಖರಾಗ್ತೀರಿ. ಅವನ ಮಾತುಗಳಿಗೆ ಪ್ರತಿಕ್ರಿಯೆಯಾಗಿ ತಂದೆ ಕೇವಲ ಕಣ್ಣು ತೆರೆದು ನೋಡುವುದಷ್ಟೇ ಮಾಡಿದರು. ನಂತರ ನಿಧಾನವಾಗಿ ಮತ್ತೆ ಕಣ್ಣು ಮುಚ್ಚಿದರು. ಪ್ರವೀಣ್ ಮೂಕನಾಗಿ ನಿಂತಿದ್ದನು. ಉಸಿರಾಡುವುದು ಹೇಗೆ ಎಂಬುದನ್ನೇ ಮರೆತವನಂತೆ. ಮುಂದಿನ 24 ಗಂಟೆಗಳು ಅವನಿಗೆ ಸಣ್ಣ ವಿಪತ್ತಾಗಿರಲಿಲ್ಲ. ಅದವನ ಬದುಕಿನ ಅತ್ಯಂತ ಕಠಿಣ ಸಮಯವಾಗಿತ್ತು. ಅವನು ಆಸ್ಪತ್ರೆಯಲ್ಲೇ ನಿರಂತರವಾಗಿದ್ದನು. ಅವನು ಫೋನ್ನಲ್ಲಿ ರೀನಾಗೆ ಮಾಹಿತಿ ನೀಡಿದಾಗ ಅವಳ ಪ್ರತಿಕ್ರಿಯೆ ಹೃದಯಕ್ಕೆ ಬಾಣದಂತೆ ಬಿತ್ತು. ನೀನು ಆಸ್ಪತ್ರೆಯಲ್ಲೇ ಸಿಲುಕಿಕೊಂಡಿದ್ಯಾ? ಆಫೀಸ್ನಲ್ಲಿ ಮಾಡಲು ತುಂಬ ಕೆಲಸ ಇದೆ, ಆದರೆ ನಿನಗೆ ಅದರ ಬಗ್ಗೆ ಚಿಂತೆಯೇ ಇಲ್ಲ ಎಂದು ಅವಳು ಹೇಳಿದಳು. ಅವಳ ಮಾತುಗಳು ಪ್ರವೀಣ್ನ ಮನಸ್ಸನ್ನು ತಿವಿದರೂ ಆ ಕ್ಷಣದಲ್ಲಿ ಅವನು ವಾದಿಸಲು ಅಥವಾ ಪ್ರತಿಕ್ರಿಯಿಸಲು ಸಾಧ್ಯವಾಗಲಿಲ್ಲ. ಅವನಿಗೆ ಒಂದೇ ಒಂದು ತಂದೆಯ ಜೀವ ಉಳಿಸುವುದೇ ದೇವರ ಇಚ್ಛೆ ಎಂದು ಆತನು ಭಾವಿಸಿದನು. ಅಂತೂ ವೈದ್ಯರು ಸಂತಸದ ಸುದ್ದಿಯನ್ನು ನೀಡಿದ ಕ್ಷಣದಲ್ಲಿ ಪ್ರವೀಣ್ನ ಕಣ್ಣುಗಳಿಂದ ಆನಂದದ ಕಣ್ಣೀರು ಹರಿಯಿತು. ಕೆಲವು ದಿನಗಳ ಚಿಕಿತ್ಸೆಯ ನಂತರ ಕೊನೆಗೂ ಅವನ ತಂದೆಯನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಯಿತು. ಆದರೆ ಅವರನ್ನು ಮನೆಗೆ ಕರೆತರುವುದು ಮತ್ತೊಂದು ದೊಡ್ಡ ಪರೀಕ್ಷೆಯಂತೆ ಅನುಭವವಾಯಿತು. ರೀನಾಳ ವರ್ತನೆ ಕಠಿಣವಾಗಿರುತ್ತದೆ ಎಂಬುದು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಆದರೂ ಏನೇ ಆಗಲಿ, ಅಪ್ಪ ನನ್ನ ಜೊತೆಯಲ್ಲೇ ಇರ್ತಾರೆ ಎಂದು ಆತ ಮನಸ್ಸಿನಲ್ಲಿ ದೃಢ ನಿಶ್ಚಯ ಮಾಡಿಕೊಂಡನು. ಆಸ್ಪತ್ರೆಯ ಬಾಗಿಲಿನಿಂದ ಹೊರಬಂದ ಕ್ಷಣ ಆಕಾಶವು ಭಾರೀ ಬಿರುಗಾಳಿಯಿಂದ ಗದ್ದಲ ಮಾಡಿತು.
ತಕ್ಷಣವೇ ಮಳೆ ಸುರಿಯತೊಡಗಿತು. ಆ ದೃಶ್ಯವು ಪ್ರವೀಣನ ಮನಸ್ಸಿನಲ್ಲಿ ನಡೆಯುತ್ತಿರುವ ಸಂಕಟದ ಪ್ರತಿಬಿಂಬವಾಗಿಯೇ ತೋಚಿತು. ಅವನ ತಂದೆ 5 ದಿನಗಳ ಕಾಲ ಆಸ್ಪತ್ರೆಗೆ ದಾಖಲಾಗಿದ್ದರಿಂದ ಅವನು ತುಂಬಾ ದುಃಖಿತನಾಗಿದ್ದನು. ಆದರೆ ರೀನಾ ಅವರನ್ನು ನೋಡಲು 1 ಗಂಟೆಯೂ ಬರಲಿಲ್ಲ. ಅವಳ ಮಾವ ಅನಾರೋಗ್ಯದಿಂದ ಬಳಲುತ್ತಿರುವರು ಎಂಬುದನ್ನು ಅವಳು ಗಮನಿಸಲೇ ಇಲ್ಲ. ಅವರು ಆರೋಗ್ಯವಾಗಿದ್ದರೆ ಅದು ಬೇರೆ ವಿಷಯ. ಆದರೆ ಅನಾರೋಗ್ಯದಲ್ಲಿಯೂ ಸಹ ಅವಳ ಹೃದಯ ಕರಗಲಿಲ್ಲ. ಇವಳು ಯಾವ ರೀತಿಯ ಮಹಿಳೆ? ಶ್ರೀಮಂತರ ಹೃದಯದಲ್ಲಿ ಸಹಾನುಭೂತಿ ಇಲ್ಲವೇ? ರೀನಾಳ ವರ್ತನೆಯಿಂದ ಪ್ರವೀಣ್ ತುಂಬಾ ಅಸಮಾಧಾನಗೊಂಡಿದ್ದನು. ತಂದೆಯನ್ನು ಮನೆಗೆ ಕರೆದುಕೊಂಡು ಹೋಗುವಾಗ ಅವನ ತೊಂದರೆಗಳು ಇನ್ನಷ್ಟು ಹೆಚ್ಚಾದವು. ಒಂದೆಡೆ ತಂದೆಯ ಅನಾರೋಗ್ಯಕ್ಕೆ ವಿಶೇಷ ಆರೈಕೆಯ ಅಗತ್ಯವಿತ್ತು. ಮತ್ತೊಂದೆಡೆ ರೀನಾಳ ಮನಸ್ಥಿತಿ ಪ್ರತಿ ಕ್ಷಣವೂ ಬದಲಾಗುತ್ತಿತ್ತು. ತಂದೆಯ ಸಮ್ಮುಖದಲ್ಲಿ ಅವಳ ವರ್ತನೆ ಹೇಗಿರುತ್ತದೆ ಎಂಬ ಆತಂಕ ಅವನ ಮನಸ್ಸನ್ನು ಕಾಡುತ್ತಿತ್ತು. ಮನೆಗೆ ತಲುಪಿದ ತಕ್ಷಣ ಪ್ರವೀಣ್ ರೀನಾಳನ್ನು ಬಾಗಿಲಲ್ಲಿ ನಿಂತುಕೊಂಡಿರುವುದನ್ನು ಕಂಡನು. ಅವಳು ಈಗಾಗಲೇ ಅವನಿಗಾಗಿ ಕಾಯುತ್ತಿರುವಂತೆಯೇ ಕಾಡುತ್ತಿದ್ದಳು. ಪ್ರವೀಣ್, ನೀನವರನ್ನು ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದೆ ಎಂದು ರೀನಾ ಪ್ರಶ್ನಿಸಿದಳು. ನಾನು ನನ್ನ ತಂದೆಯನ್ನು ನನ್ನ ಮನೆಗೆ ಕರೆತರುತ್ತಿದ್ದೇನೆ. ಅವರನ್ನು ಇನ್ನೆಲ್ಲಿಗೆ ಕರೆದುಕೊಂಡು ಹೋಗ್ಲಿ ಎಂದು ಪ್ರವೀಣ್ ಕೋಪದಿಂದ ಉತ್ತರಿಸಿ ತಂದೆಯನ್ನು ಒಳಗೆ ಕರೆದುಕೊಂಡು ಹೋದನು. ಅವರನ್ನು ಸೋಫಾದ ಮೇಲೆ ಕೂರಿಸಿ, ಅಪ್ಪ, ಚಿಂತಿಸಬೇಡಿ, ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ ಎಂದು ಧೈರ್ಯ ತುಂಬಿದನು. ಆಗ ಅವನಪ್ಪ ಸ್ವಲ್ಪ ಮುಗುಳ್ನಕ್ಕರು. ಆದರೆ ಆ ನಗುವಿನಲ್ಲಿ ಹಳೆಯ ಹೊಳಪು ಇರಲಿಲ್ಲ. ತಂದೆಗೆ ಚಹಾ ಮಾಡಲು ಅಡುಗೆ ಮನೆಗೆ ಹೋದಾಗ ಒಲೆ ಹಚ್ಚುತ್ತಿದ್ದಂತೆಯೇ ರೀನಾ ಕೋಪದಿಂದ ಒಳಬಂದು ಕೂಗಿದಳು. ಇದೇನು ನಡೆಯುತ್ತಿದೆ ಪ್ರವೀಣ್? ಮದುವೆಯ ಸಮಯದಲ್ಲಿ ನಾನು ಏನು ಹೇಳಿದ್ದೆ? ಪ್ರವೀಣ್ ಅಸಹಾಯಕನಾಗಿ ಹೇಳಿದನು. ರೀನಾ, ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಈ ಸಮಯದಲ್ಲಿ ಅವರನ್ನು ನೋಡಿಕೊಳ್ಳೋದು ನನ್ನ ಕರ್ತವ್ಯ. ಅದಕ್ಕೆ ರೀನಾ ಕೆಣಕುತ್ತಾ ಹೇಳಿದಳು. ನಿನ್ನ ಅಣ್ಣನಿಗೆ ನೋಡ್ಕೊಳ್ಳೋದಕ್ಕೆ ಆಗಲ್ವಾ? ಅವರು ಸತ್ತಿದ್ದಾರಾ? ನಿನ್ನ ತಂದೆಯ ಭಾರ ಹೊತ್ತುಕೊಂಡು ಹೋಗೋದು ನಿನ್ನದು ಮಾತ್ರ ಕರ್ತವ್ಯನಾ? ಪ್ರವೀಣ್ ಆಳವಾದ ಉಸಿರೆಳೆದನು. ಮೃದುವಾಗಿ ವಿವರಿಸಲು ಪ್ರಯತ್ನಿಸಿದನು. ನೋಡ್ರೀನಾ, ಅಪ್ಪ ಗುಣಮುಖರಾದಾಗ ನಾನವರನ್ನು ಅಲ್ಲಿಗೆ ಕಳುಹಿಸುತ್ತೇನೆ. ದೇವರ ಸಲುವಾಗಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ಆದರೆ ಈಗ ದಯವಿಟ್ಟು ಸುಮ್ಮನಿರು ಎಂದು ಮುಂದೆ ಬಂದು ಅವಳ ಕೈ ಹಿಡಿದನು. ಆಗ ರೀನಾ, ನಾನೆಲ್ಲವನ್ನೂ ಸಹಿಸಿಕೊಳ್ಳಬಲ್ಲೆ ಪ್ರವೀಣ್, ಆದರೆ ನಮ್ಮ ಜೀವನದಲ್ಲಿ ಈ ರೀತಿಯ ತೊಂದರೆ ಮಧ್ಯ ಬರೋದು ನನಗೆ ಇಷ್ಟ ಇಲ್ಲ. ಇದು ತೊಂದರೆ ಅಲ್ಲ, ಇದು ನನ್ನ ಕರ್ತವ್ಯ ಎಂದು ಪ್ರವೀಣ್ ತನ್ನ ಧ್ವನಿಯನ್ನು ತಗ್ಗಿಸಿದ. ಕರ್ತವ್ಯ? ಹಾಗಾದ್ರೆ ನೀನು ನನಗೆ ನೀಡಿದ ಭರವಸೆಗಳೇನು? ಅದು ನಿನ್ನ ಕರ್ತವ್ಯ ಅಲ್ವಾ ಎಂದು ರೀನಾ ಕೋಪದಿಂದ ಪ್ರಶ್ನಿಸಿದಳು. ರೀನಾ, ದೇವರ ಸಲುವಾಗಿ ದಯವಿಟ್ಟು ಮೆತ್ತಗೆ ಮಾತನಾಡು. ಅಪ್ಪ ಕೇಳಿಸಿಕೊಂಡ್ರೆ ಅವರು ಏನು ಯೋಚಿಸ್ತಾರೆ ಎಂದನು ಪ್ರವೀಣ್. ನೀನು ನಿನ್ನ ತಂದೆಯ ಬಗ್ಗೆ ಕಾಳಜಿ ವಹಿಸ್ತೀಯ, ಆದರೆ ನಾನು ಏನು ಯೋಚಿಸ್ತಿದ್ದೇನೆ ಎನ್ನುವುದರ ಬಗ್ಗೆ ನಿನಗೆ ಕಾಳಜಿ ಇಲ್ಲ ಅಲ್ವಾ ಎಂದು ರೀನಾ ಗೊಣಗಿದಳು. ಪ್ರವೀಣ್ ತಲೆಯನ್ನು ಕೈಯಿಂದ ಹಿಡಿದು ಮೃದುವಾಗಿ ಹೇಳಿದನು. ರೀನಾ, ನಾನು ಪ್ರತಿ ಕ್ಷಣ ನಿನ್ನ ಬಗ್ಗೆ ಕಾಳಜಿ ವಹಿಸ್ತೇನೆ. ಆದರೆ ನೀನು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಅಪ್ಪ ಸಾವಿನ ಬಾಯಿಂದ ಹೊರಬಂದಿದ್ದಾರೆ. ಮಳೆಯಲ್ಲಿ ನೆನೆದು ಅವರು ಎಷ್ಟು ಅಸ್ವಸ್ಥರಾಗಿದ್ದಾರೆ ಎಂಬುದು ನಿನಗೆ ತಿಳಿದಿದೆ. ಅವರಿಗೆ ಏನಾದರೂ ಆಗಿದ್ರೆ ನಾನು ನನ್ನನ್ನು ಎಂದಿಗೂ ಕ್ಷಮಿಸಿಕೊಳ್ಳಲಾರೆನು. ದೇವರೇ ಅವರನ್ನು ಉಳಿಸಿದ್ದಾರೆ. ಸ್ವಲ್ಪ ದಿನ ತಾಳ್ಮೆಯಿಂದಿರು. ಅವರು ಗುಣಮುಖರಾದ ತಕ್ಷಣ ಅವರನ್ನು ಹಿಂತಿರುಗಿಸಲು ನಾನು ವ್ಯವಸ್ಥೆ ಮಾಡುತ್ತೇನೆ. ರೀನಾ ಅವನತ್ತ ಕಣ್ಣು ಹಾಯಿಸುತ್ತಲೇ ನಿಂತಳು. ನಂತರ ಪಾದಗಳನ್ನು ತುಳಿಯುತ್ತಾ ಹೊರಟಳು. ಆದರೆ ಅದರ ನಂತರ ಅವಳ ವರ್ತನೆ ಇನ್ನಷ್ಟು ಆಕ್ರಮಣಕಾರಿಯಾಯಿತು. ಕೆಲವೊಮ್ಮೆ ಊಟದ ಮೇಜಿನ ಮೇಲೆ ಪಾತ್ರೆಗಳನ್ನು ಬಡಿಯುತ್ತಿದ್ದಳು. ಮತ್ತೊಮ್ಮೆ ಪ್ರವೀಣ್ಣನ್ನು ತನ್ನ ತಂದೆಯ ಮುಂದೆ ಮುಜುಗರಕ್ಕೊಳಗಾಗುವಂತೆ ಅಸಭ್ಯವಾಗಿ ಮಾತನಾಡುತ್ತಿದ್ದಳು. ಆದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡಿಸಬಹುದು ಎಂಬ ಭಯದಿಂದ ಪ್ರವೀಣ್ ಪ್ರತಿಕ್ರಿಯಿಸಲು ಹೋಗಲಿಲ್ಲ. ಅವನು ತನ್ನ ಜೀವನವನ್ನು ಬಹಳ ಕಷ್ಟದಿಂದ ನಡೆಸಿಕೊಂಡಿದ್ದನು. ಅದಕ್ಕಾಗಿ ಈಗ ಪ್ರತಿಯೊಂದು ಹೆಜ್ಜೆಯನ್ನು ಚಿಂತನೆ ಪೂರ್ಣವಾಗಿ ಇಡುತ್ತಿದ್ದನು. ರೀನಾಳ ಕಾರಣದಿಂದಲೇ ಸಂಪತ್ತು ಅವನ ಜೀವನಕ್ಕೆ ಬಂದಿತ್ತು. ಈಗ ಅವನು ಆ ಸಂಪತ್ತಿನಲ್ಲಿ ಬದುಕಲು ಒಗ್ಗಿಕೊಂಡಿದ್ದ. ಅವಳಿಲ್ಲದ ಜೀವನವನ್ನು ಅವನು ಊಹಿಸುವುದು ಕಷ್ಟವಾಗಿತ್ತು. ಹಾಗಾಗಿ ಹಿಂದಿನ ಬಡತನಕ್ಕೆ ಮರಳಲು ಅವನು ಬಯಸಲಿಲ್ಲ. ಆ ಕಾರಣಕ್ಕೆ ರೀನಾಳ ನಡವಳಿಕೆಯನ್ನು ಸಹಿಸಿಕೊಳ್ಳೋದಲ್ಲದೆ ಪ್ರವೀಣ್ಗೆ ಬೇರೇನೂ ಮಾರ್ಗವಿರಲಿಲ್ಲ. ಯಾಕಂದ್ರೆ ಅದು ಕೆಲವೇ ದಿನಗಳ ವಿಷಯವೆಂದು ಅವನು ನಂಬಿದ್ದ. ತಂದೆ ಗುಣಮುಖರಾದ ತಕ್ಷಣ ಅವರನ್ನು ಹೇಗಾದರೂ ಅಣ್ಣನ ಬಳಿಗೆ ಕಳುಹಿಸಿ ನಂತರ ತನ್ನ ಮತ್ತು ರೀನಾಳ ನಡುವೆ ಎಲ್ಲವೂ ಸರಿಯಾಗುತ್ತದೆ ಎಂದು ಪ್ರವೀಣ್ ಭಾವಿಸುತ್ತಿದ್ದ. ಆದ್ದರಿಂದ ಅವನ ಸಂಪೂರ್ಣ ಗಮನವು ತಂದೆಯ ಆರೈಕೆಯಲ್ಲೇ ಇತ್ತು. ಅದರಲ್ಲಿ ಅವನು ಯಶಸ್ವಿಯಾಗಿಯೇ ಇದ್ದನು. ಯಾಕಂದ್ರೆ ತಂದೆಯ ಆರೋಗ್ಯ ನಿಧಾನವಾಗಿ ಸುಧಾರಿಸುತ್ತಲೇ ಇತ್ತು. ಆದರೆ ತಂದೆ ಸ್ವಲ್ಪ ಗುಣಮುಖರಾದ ತಕ್ಷಣ ರೀನಾ ಅವನ ಮೇಲೆ ಒತ್ತಡ ಹೇರೋದು ಪ್ರಾರಂಭಿಸಿದಳು. ಈಗ ನಿನ್ನ ತಂದೆಯ ಆರೋಗ್ಯ ಬಹಳಷ್ಟು ಸುಧಾರಿಸಿದೆ. ನೀನು ನಿನ್ನ ಅಣ್ಣನನ್ನು ಕರೆದು ಅವರನ್ನು ಕರೆದುಕೊಂಡು ಹೋಗಲು ಹೇಳ್ಬಾರ್ದಾ? ಪ್ರವೀಣ್ ಮೃದುವಾಗಿ ಉತ್ತರಿಸಿದ.
ನೋಡು ರೀನಾ, ಅಪ್ಪ ಅಲ್ಲಿಂದ ಬಂದವರು. ಅವನು ನಿಜವಾಗಿಯೂ ಚಿಂತಿಸುತ್ತಿದ್ರೆ ಕನಿಷ್ಠ ಒಂದು ಸಲನಾದರೂ ಕರೆ ಮಾಡಿ ಅವರ ಯೋಗಕ್ಷೇಮ ವಿಚಾರಿಸ್ತಿದ್ದ. ಅಪ್ಪ ಸಂಪೂರ್ಣವಾಗಿ ಗುಣಮುಖರಾಗುವವರೆಗೆ ಅವರನ್ನು ಮತ್ತೆ ಆ ನರಕಕ್ಕೆ ಹೇಗೆ ಕಳುಹಿಸಲಿ? ಹಾಗಾದ್ರೆ ಎಲ್ಲ ಜವಾಬ್ದಾರಿ ನಿಂದೇನಾ ಎಂದು ರೀನಾ ತಿರುಗೇಟು ನೀಡುತ್ತಿದ್ದಳು. ಇದೇ ರೀತಿ ಪ್ರತಿದಿನವೂ ರೀನಾ ಅವನನ್ನು ಕೆಣಕುತ್ತಿದ್ದುದರಿಂದ ಕೊನೆಗೆ ಒಂದು ದಿನ ಬೇಸರಗೊಂಡ ಪ್ರವೀಣ್ ತನ್ನ ಅಣ್ಣನಿಗೆ ಕರೆ ಮಾಡಿದನು. 2 ದಿನಗಳ ಬಳಿಕ ಅಣ್ಣ ಮತ್ತು ಅತ್ತಿಗೆ ಇಬ್ಬರು ಮನೆಗೆ ಬಂದರು. ಅವರನ್ನು ಕಂಡು ಪ್ರವೀಣ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ. ಆದರೆ ಅತ್ತಿಗೆಯ ವರ್ತನೆ ನೋಡಿ ಅವಳು ತಂದೆಯನ್ನು ಕರೆದುಕೊಂಡು ಹೋಗುವ ಮನಸ್ಥಿತಿಯಲ್ಲಿಲ್ಲ ಎಂಬುದು ಸ್ಪಷ್ಟವಾಗಿತ್ತು. ಚಹಾ ಮತ್ತು ಉಪಹಾರವನ್ನು ಬಡಿಸಿದ ನಂತರ ರೀನಾ ವ್ಯಂಗ್ಯಭರಿತ ಸ್ವರದಲ್ಲಿ ಹೇಳಿದಳು, ಅಂದಹಾಗೆ ನೀವಿಬ್ರು ಮಾವನನ್ನು ಕರೆದುಕೊಂಡು ಹೋಗಲು ಬಂದಿದ್ದೀರಾ ಅಥವಾ ಕೇವಲ ಅವರ ಯೋಗಕ್ಷೇಮವನ್ನು ವಿಚಾರಿಸಲು ಬಂದಿದ್ದೀರಾ ಎಂದು ರೀನಾ ವ್ಯಂಗ್ಯವಾಗಿ ಕೇಳಿದಳು. ಇದನ್ನು ಕೇಳಿದ ಕೂಡಲೇ ಅತ್ತಿಗೆ ಕೋಪದಿಂದ ಪ್ರತಿಕ್ರಿಯಿಸಿದಳು. ನೀವೇನು ಹೇಳ್ತಿದ್ದೀರಿ? ರೀನಾ ತಕ್ಷಣ ತೀಕ್ಷ್ಣ ಸ್ವರದಲ್ಲಿ ಹೇಳಿದಳು. ನೀವು ಮಾವನನ್ನು ಇಲ್ಲಿ ಬಿಟ್ಟು ಆರಾಮಾಗಿ ಕುಳಿತಿದ್ದೀರಿ, ಆದರೆ ನಮಗೂ ಒಂದು ಜೀವನವಿದೆ. ಆಗ ಅತ್ತಿಗೆ ಮಾವನನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಲು ನಾವು ಒತ್ತಾಯ ಮಾಡಿಲ್ಲ. ಅವರೇ ಸ್ವತಃ ಇಲ್ಲಿಗೆ ಬಂದಿರೋದ್ರಿಂದ ನೀವು ಸಹ ಅವರನ್ನು ಸ್ವಲ್ಪ ನೋಡಿಕೊಳ್ಬೇಕು. ಆಗ ರೀನಾ, ನಾವವರ ಸೇವೆ ಮಾಡಿದ್ದೇವೆ, ಎಲ್ಲ ಆಸ್ಪತ್ರೆಯ ಬಿಲ್ಗಳನ್ನು ಪಾವತಿಸಿದ್ದೇವೆ ಮತ್ತು ಅವು 1000ದ ಬಿಲ್ಗಳಲ್ಲ, ಲಕ್ಷಾಂತರದ ಬಿಲ್ಗಳು. ನೀವದರಲ್ಲಿ ಯಾವುದೇ ಪಾತ್ರ ವಹಿಸಿಲ್ಲ, ನಾವೆಲ್ಲವನ್ನೂ ಪಾವತಿಸಿದ್ದೇವೆ. ರೀನಾಳ ಕೋಪಭರಿತ ಮಾತುಗಳನ್ನು ಕೇಳಿ ಅತ್ತಿಗೆ ಪ್ರಶ್ನಿಸಿದಳು. ಹಾಗಾದ್ರೆ ನಾವೇನ್ ಮಾಡಬೇಕು? ಮಾವ ನಿಮ್ಮ ಜೊತೆ ಇದ್ರೆ ಅವರ ಖರ್ಚು ನೀವೇ ನೋಡಿಕೊಳ್ಳೋದು ಸಹಜವೇ ಅಲ್ವಾ? ಅವರು ನಮ್ಮ ಮನೆಯಲ್ಲಿ ಇರುವವರೆಗೂ ನಾವವರಿಗೆ ಸಂಪೂರ್ಣವಾಗಿ ಚಿಕಿತ್ಸೆ ನೀಡಿದ್ದೇವೆ, ಆದರೆ ಯಾರಿಗೂ ಅದನ್ನು ತೋರಿಸಿಲ್ಲ. ಆದರೆ ನೀವು ಸ್ವಲ್ಪ ಹಣವನ್ನು ಖರ್ಚು ಮಾಡಿದ ತಕ್ಷಣ ಅದನ್ನು ದೊಡ್ಡ ವಿಷಯದಂತೆ ತೋರಿಸ್ತಿದ್ದೀರಿ. ನಾನದನ್ನು ತೋರಿಸಿಲ್ಲ. ನಾನೀಗ ಹೇಳಲು ಪ್ರಯತ್ನಿಸುತ್ತಿರುವುದು, ನೀವು ನಿಮ್ಮ ಜವಾಬ್ದಾರಿಗಳನ್ನು ನೋಡಿಕೊಳ್ಬೇಕು, ಮಾವನನ್ನು ನೋಡಿಕೊಳ್ಬೇಕು. ನೀವು ಮನೆಯಲ್ಲೇ ಇರ್ತೀರಿ, ಆದರೆ ನಾವು ಆಫೀಸ್ಗೆ ಹೋಗಬೇಕಾಗುತ್ತೆ. ನಿಮಗೆ ಯಾವ ತೊಂದರೆಯೂ ಇಲ್ಲ ಎಂದು ರೀನಾ ಕೋಪದಿಂದ ಹೇಳಿದಳು. ಅತ್ತಿಗೆ ತಕ್ಷಣ ಆಕ್ರೋಶದಿಂದ ಹೇಳಿದರು, ಮಾವ ತುಂಬ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಅವರಿಗೆ ಉತ್ತಮ ಚಿಕಿತ್ಸೆಯ ಅಗತ್ಯವಿದೆ. ಈಗ ಅವರನ್ನು ನಮ್ಮೊಂದಿಗೆ ಇಟ್ಟುಕೊಳ್ಳುವ ಸ್ಥಿತಿಯಲ್ಲಿ ನಾವಿಲ್ಲ. ಆಗ ರೀನಾ, ಹಾಗಾದರೆ ನಾವು ಆ ಪರಿಸ್ಥಿತಿಯಲ್ಲಿದ್ದೇವಾ ಎಂದು ರೀನಾಳ ಧ್ವನಿ ಜೋರಾಯಿತು. ಪ್ರವೀಣ್ಗೀಗ ಸಂಪತ್ತು ಇದೆ ಅಂತ ಅವನೇ ಎಲ್ಲರ ಜವಾಬ್ದಾರಿಯನ್ನು ಹೊರ್ತಾನ? ಹತ್ತಿರದಲ್ಲಿ ನಿಂತಿದ್ದ ಪ್ರವೀಣ್ ತಾಳ್ಮೆ ಕಳೆದುಕೊಳ್ಳಲು ಆರಂಭಿಸಿದನು. ಅವನು ಕಠಿಣ ಸ್ವರದಲ್ಲಿ ಹೇಳಿದನು, ನಿಲ್ಸು ರೀನಾ. ಯಾಕೆ? ನಾನೇನು ತಪ್ಪು ಹೇಳಿದೆ? ಹೇಳು. ಇಷ್ಟು ದಿನ ಮಾವ ಆಸ್ಪತ್ರೆಯಲ್ಲಿದ್ದರು. ನಿನ್ನ ಅಣ್ಣ ಬಂದು ಅವರ ಆರೋಗ್ಯ ವಿಚಾರಿಸಲಿಲ್ಲ. ನೀನು ಕರೆ ಮಾಡಿದಾಗ ಮಾತ್ರ ಬಂದಿದ್ದಾನೆ ಎಂದು ರೀನಾ ಕೂಗಿದಳು. ಪ್ರವೀಣ್ ತಲೆ ಹಿಡಿದು ಶಾಂತಗೊಳಿಸಲು ಪ್ರಯತ್ನಿಸಿದನು. ರೀನಾ, ಈಗ ಸಾಕು ಮಾಡು. ನೀನು ಹೇಳಿದ್ದು ಸಾಕಷ್ಟಾಗಿದೆ. ಅಣ್ಣ ಮತ್ತು ಅತ್ತಿಗೆ ಮೌನವಾಗಿದ್ದರು. ತಂದೆಯ ಮುಖ ಕಳೆಗುಂದಿತ್ತು. ಮಗ ಪ್ರವೀಣ್, ನೀನು ಸುಮ್ಮನಿರು, ಜಗಳ ಬೇಡ. ಹೇಗಾದರೂ ನಾನೀಗ ನನ್ನ ಹಿರಿಯ ಮಗನ ಬಳಿಗೆ ಹೋಗಬೇಕು ಎಂದು ತಂದೆ ದುರ್ಬಲ ಸ್ವರದಲ್ಲಿ ಹೇಳಿದರು. ಪ್ರವೀಣ್ ತನ್ನ ತಂದೆಯ ಕಡೆಗೆ ನೋಡಿದನು. ಅವರು ಅಸಹಾಯಕರಾಗಿ ಕಾಣುತ್ತಿದ್ದರು. ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡಿದ್ದವು. ತಂದೆಯ ಸೇವೆ ಮಾಡಲು ಸಾಧ್ಯವಾಗದಿದ್ರೆ ಅಂಥ ಸಂಪತ್ತಿನಿಂದ ಏನು ಪ್ರಯೋಜನ ಎಂದು ಅವನು ಮನದಲ್ಲೇ ಯೋಚಿಸಿದನು. ತನ್ನ ಗೌರವದ ಬಗ್ಗೆ ಸ್ವಲ್ಪವೂ ಕಾಳಜಿ ವಹಿಸದ ರೀನಾಳ ಕಡೆ ಅವನು ಅಸಹಾಯಕನಾಗಿ ನೋಡಿದನು. ಇದ್ದಕ್ಕಿದ್ದಂತೆ ತಂದೆಗೆ ಹೇಳಿದನು, ಅಪ್ಪ, ನೀವು ಸಂಪೂರ್ಣವಾಗಿ ಗುಣಮುಖರಾಗುವವರೆಗೂ ಎಲ್ಲಿಗೂ ಹೋಗೋದಿಲ್ಲ. ಅವನ ಮಾತು ಮುಗಿಯುವುದಕ್ಕೂ ಮುನ್ನ ರೀನಾ ಕಠಿಣ ಸ್ವರದಲ್ಲಿ ಪ್ರತಿಕ್ರಿಯಿಸಿದಳು. ನಿನ್ನ ಅಣ್ಣ ತಂದೆಯನ್ನು ಕರೆದುಕೊಂಡು ಹೋಗಲು ಬಯಸಿದ್ರೆ ನಿನ್ನ ಸಮಸ್ಯೆ ಏನು? ಈಗ ಪ್ರವೀಣ್ನ ತಾಳ್ಮೆ ಮುರಿದು ಹೋಯಿತು. ರೀನಾ, ಅಪ್ಪ ಇಲ್ಲಿ ವಾಸಿಸಲು ಸಾಧ್ಯವಾಗದಿದ್ರೆ ಬಹುಶಃ ನಾನಿಲ್ಲಿ ವಾಸಿಸಲು ಸಾಧ್ಯವಾಗೋದಿಲ್ಲ ಎಂದು ಅವನು ಗಟ್ಟಿಯಾಗಿ ಹೇಳಿದನು. ಅವನ ನಿರ್ಧಾರದಿಂದ ಕೋಣೆಯಲ್ಲಿ ಗಾಢ ಮೌನ ಆವರಿಸಿತು. ರೀನಾಳ ಮುಖ ಕಳೆಗುಂದಿತು. ನೀನೇನು ಹೇಳ್ತಿದ್ಯಾ ಎಂದು ರೀನಾ ಆಶ್ಚರ್ಯದಿಂದ ಕೇಳಿದಳು. ಪ್ರವೀಣ್ ಮೃದುವಾಗಿ ಹೇಳಿದನು, ನೀನು ನನ್ನ ದೊಡ್ಡ ಜವಾಬ್ದಾರಿಯನ್ನು ಸ್ವೀಕರಿಸಲು ಸಾಧ್ಯವಾಗದಿದ್ರೆ ನಾನು ನನ್ನ ಜೀವನದ ನಿರ್ಧಾರಗಳಿಂದ ಮುಕ್ತನಾಗುತ್ತೇನೆ ಎಂದರ್ಥ. ಈ ಮಾತುಗಳನ್ನು ಹೇಳುತ್ತಾ ಅವನು ತಂದೆಯ ಭುಜದ ಮೇಲೆ ಕೈ ಹಾಕಿದನು. ಅದು ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಎಂಬ ಭರವಸೆಯಂತೆ ತೋರಿತು. ರೀನಾ ಆಘಾತಕ್ಕೊಳಗಾದಳು. ತನ್ನ ಗುಲಾಮ ಗಂಡ ಎಂದಿಗೂ ತಲೆ ಎತ್ತಿ ತನ್ನೊಂದಿಗೆ ಹೀಗೆ ಮಾತನಾಡುತ್ತಾನೆ ಎಂದು ಅವಳು ನಂಬಲು ಸಾಧ್ಯವಾಗಲಿಲ್ಲ. ವಾಸ್ತವವಾಗಿ ಇಂದು ಪ್ರವೀಣ್ ತನ್ನ ಮುಂದೆ ಮಾತ್ರ ತಲೆ ಎತ್ತಿರಲಿಲ್ಲ, ತನ್ನ ಅಣ್ಣ ಮತ್ತು ಅತ್ತಿಗೆಯ ಮುಂದೆ ಸಹ ತನ್ನ ಗೌರವವನ್ನು ಉಳಿಸಿಕೊಂಡಿದ್ದನು. ಕೋಪದಿಂದ ಎದ್ದ ರೀನಾ ಕೋಣೆಗೆ ಹೋಗಿಬಿಟ್ಟಳು. ಅವಳ ಕಾರಣದಿಂದ ಮನೆಯ ವಾತಾವರಣವೇ ವಿಷಪೂರಿತವಾಗಿತ್ತು. ಇದನ್ನು ನೋಡಿ ಅಣ್ಣ,
ಇಲ್ಲೇ ಉಳಿಯುವುದು ಸರಿಯಲ್ಲ ಎಂದುಕೊಂಡು ತನ್ನ ಹೆಂಡತಿಯೊಂದಿಗೆ ಅಲ್ಲಿಂದ ಹೊರಟು ಹೋದನು. ತಂದೆ ಮಾತ್ರ ಮತ್ತೆ ಮತ್ತೆ ಹೇಳುತ್ತಿದ್ದರು, ನನ್ನಿಂದಾಗಿ ನಿನ್ನ ಜೀವನ ಹಾಳಾಗಬಾರ್ದು. ಅವಳು ತುಂಬ ಮುಂಗೋಪದವಳು. ನಾನಿಲ್ಲಿಂದ ಹೋಗುತ್ತೇನೆ. ಆದರೆ ಪ್ರವೀಣ್ ಅವರನ್ನು ಧೈರ್ಯಗೊಳಿಸುತ್ತಾ ಹೇಳಿದನು, ಅಪ್ಪ, ನೀವು ಅವಳ ಕೋಪದ ಬಗ್ಗೆ ಚಿಂತಿಸಬೇಡಿ. ಅವಳು ಒಂದು ಕ್ಷಣದಲ್ಲಿ ಬದಲಾಗುತ್ತಾಳೆ. ಎಲ್ಲವೂ ಸರಿಯಾಗುತ್ತದೆ. ಈಗ ಚಿಂತಿಸಬೇಡಿ ಅಂತ ತನ್ನ ತಂದೆಯಲ್ಲಿ ಹೇಳಿಕೊಂಡಿದ್ದ ಪ್ರವೀಣ್ ತಾನು ತೆಗೆದುಕೊಂಡ ನಿರ್ಧಾರದಲ್ಲಿ ಸ್ಥಿರವಾಗಿದ್ದನು. ಆದರೂ ರೀನಾಳ ವರ್ತನೆಯನ್ನು ಗಮನಿಸಿದಾಗ ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ. ಕೋಣೆಗೆ ಬಂದಾಗ ರೀನಾ ಮೌನವಾಗಿರುವುದನ್ನು ಕಂಡನು. ಸಾಮಾನ್ಯವಾಗಿ ಅವಳು ಮೌನವಾಗಿರುವವರಲ್ಲಿ ಒಬ್ಬಳಲ್ಲ. ಪ್ರವೀಣ್ ತನ್ನ ಕಣ್ಣುಗಳ ಮೂಲೆಯಿಂದ ಅವಳನ್ನು ನೋಡುತ್ತಲೇ ಇದ್ದನು. ಅವಳ ಅಬ್ಬರದ ಧ್ವನಿಯನ್ನು ಕೇಳಲು ಅವನ ಕಿವಿಗಳು ಸದಾ ಸಿದ್ಧವಾಗಿದ್ದವು. ಅವಳಿಗೆ ಏನನ್ನಾದರೂ ಹೇಳುವುದು, ವಿವರಿಸುವುದು ಕಷ್ಟವಾಗಿದೆ, ಅಥವಾ ಅವಳು ನನ್ನನ್ನು ಬಿಟ್ಟು ಹೋಗಲು ನಿರ್ಧರಿಸುತ್ತಾಳೆ ಎಂಬ ಭಯ ಅವನ ಮನಸ್ಸಿನಲ್ಲಿ ಮೂಡಿತ್ತು. ಯಾಕಂದ್ರೆ ರೀನಾ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದಷ್ಟೇ ಬೇಗ ದ್ವೇಷ ಮತ್ತು ಉದಾಸೀನತೆಯನ್ನು ತೋರಿಸುತ್ತಿದ್ದಳು. ಕಾಲಾನಂತರದಲ್ಲಿ ಅವಳು ತನ್ನ ನಿರ್ಧಾರದೊಂದಿಗೆ ರಾಜಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ ಎಂದು ಪ್ರವೀಣ್ಗೆ ಸ್ಪಷ್ಟವಾಯಿತು. ಆದ್ದರಿಂದ ಅವನು ಕೂಡ ಅವಳನ್ನು ಸಂತೋಷವಾಗಿಡಲು ಎಲ್ಲ ಪ್ರಯತ್ನಗಳನ್ನು ಆರಂಭಿಸಿದನು. ಅವಳಿಗೆ ಮೊದಲಿಗಿಂತ ಹೆಚ್ಚು ಸಮಯ ನೀಡಲು ಪ್ರಾರಂಭಿಸಿದನು. ತಂದೆಯ ಆರೋಗ್ಯವು ಮೊದಲಿಗಿಂತ ಉತ್ತಮವಾಗಿತ್ತು. ಅದರಿಂದ ಪ್ರವೀಣ್ ಮತ್ತೆ ಕಚೇರಿಗೆ ಹೋಗುವ ಬಗ್ಗೆ ಯೋಚಿಸಿದನು. 1 ವಾರದ ನಂತರ ಅವನು ಕಚೇರಿಗೆ ಹೋಗಲಾರಂಭಿಸಿದನು. ಆದರೆ ಕೆಲವು ದಿನಗಳ ನಂತರ ತಂದೆಯ ಆರೋಗ್ಯವು ಮತ್ತೆ ಹದಗೆಡುತ್ತಿರುವಂತೆ ತೋರಿತು. ಅವರ ಹಸಿವು ಕೂಡ ಕಡಿಮೆಯಾಗಿತ್ತು. ಪ್ರವೀಣ್ ಅವರನ್ನು ಒಳ್ಳೆಯ ವೈದ್ಯರ ಬಳಿ ಕರೆದೊಯ್ಯಲು ನಿರ್ಧರಿಸಿದನು. ಅವನು ಇದನ್ನು ರೀನಾಗೆ ಹೇಳುತ್ತಿದ್ದಂತೆಯೇ ಅವಳು ಸ್ವಲ್ಪ ಆಘಾತಗೊಂಡಂತೆ ಹೇಳಿದಳು, ಹೇ ಪ್ರವೀಣ್, ಇಷ್ಟೊಂದು ಚಿಂತಿಸೋಕೆ ಏನಿದೆ? ನಿಮ್ಮ ತಂದೆಗೆ ತಪಾಸಣೆ ಅಗತ್ಯವಿದೆ ಅಂತ ಭಾವಿಸಿದ್ರೆ ಅಷ್ಟು ಚಿಂತಿಸಬೇಕಿಲ್ಲ. ನಮ್ಮ ಫ್ಯಾಮಿಲಿ ಡಾಕ್ಟರ್ ತುಂಬ ಸಮರ್ಥರು. ನಾನವರಿಗೆ ಕರೆ ಮಾಡುತ್ತೇನೆ. ಅವರು ಬಂದು ನೋಡುತ್ತಾರೆ. ಅವಳ ಮಾತುಗಳನ್ನು ಕೇಳಿ ಪ್ರವೀಣ್ ಆಶ್ಚರ್ಯದಿಂದ ಮೌನವಾಗಿ ಬಿಟ್ಟ. ರೀನಾ ತನ್ನ ತಂದೆಯ ಬಗ್ಗೆ ಚಿಂತಿಸುತ್ತಿದ್ದಾಳೆ ಎಂಬುದನ್ನು ನೋಡಿ ಅವನು ಹರ್ಷಪಟ್ಟನು. ಅವನು ಸಂತೋಷದಿಂದ ಅವಳ ಭುಜದ ಮೇಲೆ ಕೈಯಿಟ್ಟು, ನಿನ್ನ ಇಚ್ಛೆಯಂತೆ ಆಗಲಿ. ನಾನು ಈ ವಿಷಯವನ್ನು ನಿನ್ನ ಕೈಯಲ್ಲೇ ಬಿಡುತ್ತೇನೆ. ನೀನದನ್ನು ಚೆನ್ನಾಗಿ ಪರಿಹರಿಸ್ತೀಯ ಅಂತ ನನಗೆ ನಂಬಿಕೆ ಇದೆ ಎಂದನು. ಅವನ ಮಾತುಗಳನ್ನು ಕೇಳಿ ರೀನಾ ಮುಗುಳ್ನಕ್ಕಳು. ತಕ್ಷಣವೇ ಪ್ರವೀಣ್ ಎದುರಲ್ಲೇ ವೈದ್ಯರಿಗೆ ಕರೆ ಮಾಡಿ ಎಲ್ಲ ವಿಷಯವನ್ನು ವಿವರಿಸಿದಳು. ಅವಳು ತುಂಬ ಆತ್ಮವಿಶ್ವಾಸದಿಂದ ಎಲ್ಲವನ್ನು ವಿವರಿಸುತ್ತಿದ್ದುದನ್ನು ಕಂಡು ಪ್ರವೀಣ್ ರೀನಾಳ ಮೇಲೆ ಇನ್ನಷ್ಟು ನಂಬಿಕೆ ಇಟ್ಟನು. ಅರ್ಧ ಗಂಟೆಯೊಳಗೆ ವೈದ್ಯರು ಬಂದು ತಂದೆಯನ್ನು ಪರೀಕ್ಷಿಸಿದರು. ಅವರು ಸಂಪೂರ್ಣವಾಗಿ ಚೆನ್ನಾಗಿದ್ದಾರೆ. ವೃದ್ಧಾಪ್ಯದಲ್ಲಿ ದುರ್ಬಲರಾಗುವುದು ಸಹಜ. ನಾನು ಕೆಲವು ಶಕ್ತಿ ಹೆಚ್ಚಿಸುವ ಔಷಧಿಗಳನ್ನು ಬರೆಯುತ್ತೇನೆ. ಅವನ್ನು ಸಮಯಕ್ಕೆ ಸರಿಯಾಗಿ ನೀಡಿದರೆ ಅವರು ಬೇಗ ಚೇತರಿಸಿಕೊಳ್ಳುತ್ತಾರೆ ಅಂತ ಹೇಳಿದರು. ವೈದ್ಯರ ಮಾತುಗಳನ್ನು ಕೇಳಿ ಪ್ರವೀಣ್ ಸಂತೋಷಗೊಂಡನು. ತಕ್ಷಣವೇ ಔಷಧಿಗಳನ್ನು ತರಿಸಿ ತಂದೆಗೆ ನೀಡಲಾರಂಭಿಸಿದನು. ಆದರೆ ದಿನದಿಂದ ದಿನಕ್ಕೆ ತಂದೆಯ ಆರೋಗ್ಯ ಹದಗೆಡುತ್ತಲೇ ಹೋಗುತ್ತಿತ್ತು. ಇದರಿಂದ ಪ್ರವೀಣ್ ಇನ್ನಷ್ಟು ಚಿಂತೆಯಲ್ಲಿ ಮುಳುಗಿದನು. ಒಂದು ದಿನ ಆತ ರೀನಾಳ ಬಳಿ, ತಂದೆಯನ್ನೊಮ್ಮೆ ಆಸ್ಪತ್ರೆಗೆ ಕರೆದೊಯ್ದರೆ ಒಳಿತು. ಸಂಪೂರ್ಣ ತಪಾಸಣೆ ಮಾಡಿದರೆ ನನಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಎಂದನು. ಇದನ್ನು ಕೇಳಿ ರೀನಾ ಸಿಡಿಮಿಡಿಗೊಂಡಳು. ನಿನಗೆ ಏನು ಬೇಕು? ಇಷ್ಟು ದೊಡ್ಡ ವೈದ್ಯರು ನಮ್ಮ ಮನೆಗೆ ಬಂದು ನೋಡ್ತಿದ್ದಾರೆ. ಅವರ ಮಾತಿನಲ್ಲಿ ನಿನಗೆ ನಂಬಿಕೆ ಬರ್ತಿಲ್ವಾ? ಹೊರಗಿನ ವೈದ್ಯರು ನಮ್ಮ ಕುಟುಂಬ ವೈದ್ಯರಿಗಿಂತ ಉತ್ತಮರೇ ಎಂದು ಕಟುವಾಗಿ ಪ್ರಶ್ನಿಸಿದಳು. ಅವಳ ಮಾತು ಕೇಳಿ ಪ್ರವೀಣ್ ಮೌನವಾಗಿ ಬಿಟ್ಟನು. ಆದರೆ ಅವನೊಳಗೆ ಏನೋ ಅಸಮಾಧಾನ ಕಾಡತೊಡಗಿತು. ಅವನ ಹೃದಯದಲ್ಲಿ ಅಸ್ಪಷ್ಟವಾದ ತೊಂದರೆಯ ಭಾವನೆ ನೆಲೆಸಿತು. ತಂದೆಯ ಸ್ಥಿತಿ ದಿನೇ ದಿನೇ ಹದಗೆಡುತ್ತಿರುವುದನ್ನು ನೋಡುತ್ತಾ ಅವನ ಆತಂಕ ಹೆಚ್ಚುತ್ತಲೇ ಹೋಯಿತು. ಅವನು ತಂದೆಯನ್ನು ಒಳ್ಳೆಯ ಆಸ್ಪತ್ರೆಗೆ ಕರೆದೊಯ್ಯುವ ಬಗ್ಗೆ ಮಾತನಾಡುವಾಗಲೆಲ್ಲ ರೀನಾ ತನ್ನ ಕುಟುಂಬ ವೈದ್ಯರಿಗೆ ಕರೆ ಮಾಡುತ್ತಿದ್ದಳು. ವೈದ್ಯರು ಕೂಡ ಪ್ರತಿ ಸಾರಿ ಹಳೆಯ ಮಾತನ್ನೇ ಪುನರಾವರ್ತಿಸುತ್ತಿದ್ದರು. ಒಂದು ದಿನ ಪ್ರವೀಣ್ನ ಚಿಕ್ಕಪ್ಪನ ಮಗಳು ಸವಿತಾ ತಂದೆಯನ್ನು ನೋಡಲು ಬಂದಳು. ಅವರನ್ನು ನೋಡಿದ ತಕ್ಷಣವೇ ಆಕೆ ಬೆಚ್ಚಿ ಬಿದ್ದಳು. ಪ್ರವೀಣ್, ಅವರ ಸ್ಥಿತಿ ತುಂಬ ಕೆಟ್ಟದಾಗಿದೆ. ಅವರನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಿ ಅಂತ ಹೇಳಿದಳು. ಪ್ರವೀಣ್ ಅವಳಿಗೆ, ನಮ್ಮ ಫ್ಯಾಮಿಲಿ ಡಾಕ್ಟರ್ ನೋಡಿದ್ದಾರೆ. ಅವರ ಪ್ರಕಾರ ಇದು ಅನಾರೋಗ್ಯ ಮತ್ತು ವೃದ್ಧಾಪ್ಯದ ಪರಿಣಾಮ ಅಂತ ಉತ್ತರಿಸಿದನು. ಆದರೆ ಸವಿತಾ ತಲೆ ಅಲ್ಲಾಡಿಸಿ, ಹಾಗಾದರೆ ಇನ್ನೊಬ್ಬ ವೈದ್ಯರನ್ನು ಸಂಪರ್ಕಿಸುವಲ್ಲಿ ಏನು ತಪ್ಪಿದೆ? ಇಷ್ಟು ದಿನ ಔಷಧಿಯಿಂದ ಯಾವುದೇ ಪ್ರಯೋಜನವಾಗಿಲ್ಲ. ಬೇರೆ ವೈದ್ಯರನ್ನು ಭೇಟಿಯಾಗಿ ಚಿಕಿತ್ಸೆ ಬದಲಾಯಿಸೋದು ಉತ್ತಮ ಎಂದಳು. ಪ್ರವೀಣ್ಗೂ ಈ ಆಲೋಚನೆ ಮನಸ್ಸಿನಲ್ಲೇ ಇತ್ತು. ಆದರೆ ರೀನಾಳ ಕಾರಣದಿಂದಾಗಿ ಇದುವರೆಗೆ ಅದನ್ನು ಕಾರ್ಯಗತಗೊಳಿಸಲಾಗಿರಲಿಲ್ಲ. ಅದೃಷ್ಟವಶಾತ್ ಆ ದಿನ ರೀನಾ ಮನೆಯಲ್ಲಿ ಇರಲಿಲ್ಲ. ಆದ್ದರಿಂದ ಪ್ರವೀಣ್ ತಕ್ಷಣ ಅವಕಾಶ ಬಳಸಿಕೊಂಡು ತಂದೆಯನ್ನು ಆಸ್ಪತ್ರೆಗೆ ಕರೆದೊಯ್ದನು. ಅಲ್ಲಿ ತಪಾಸಣೆ ಮಾಡಿದ ವೈದ್ಯರ ವರದಿಯನ್ನು ನೋಡಿ ಅವನು ಬೆಚ್ಚಿ ಬಿದ್ದನು. ಅವನ ತಂದೆಗೆ ನಿಧಾನವಾಗಿ ವಿಷ ನೀಡಲಾಗುತ್ತಿತ್ತು.
ಅದೇ ಕಾರಣದಿಂದ ಅವರ ಆರೋಗ್ಯ ಹದಗೆಡುತ್ತಿತ್ತು. ಈ ಆಘಾತಕಾರಿ ಸತ್ಯ ಅರಿತಾಗ ಪ್ರವೀಣ್ನ ಮನಸ್ಸಿನಲ್ಲಿ ಸ್ಫೋಟ ಸಂಭವಿಸಿದಂತೆ ಆಯಿತು. ರೀನಾ ನನ್ನ ತಂದೆಯನ್ನು ಕೊಲ್ಲಲು ಯತ್ನಿಸುತ್ತಿದ್ದಾಳೆ ಎಂದು ಅವನು ಚಕಿತನಾದನು. ಅವಳನ್ನು ಅತಿಯಾಗಿ ನಂಬಿದ್ದವನ ಮನಸ್ಸು ತಲ್ಲಣಗೊಂಡಿತು. ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡವು. ಅಗತ್ಯ ಚಿಕಿತ್ಸೆಯ ನಂತರ ಅವನು ತಂದೆಯನ್ನು ಮನೆಗೆ ಕರೆತಂದನು. ಆದರೆ ಮನೆಗೆ ತಲುಪುತ್ತಿದ್ದಂತೆಯೇ ರೀನಾ ಸಿಡಿದುಕೊಂಡಳು. ಪ್ರವೀಣ್, ನೀನು ನನ್ನನ್ನು ನಂಬಲಿಲ್ಲ ಅಲ್ವಾ? ನಾನು ವಿರೋಧಿಸಿದ್ದರೂ ಮಾವನನ್ನು ಆಸ್ಪತ್ರೆಗೆ ಕರೆದೊಯ್ದಿಯಲ್ಲ. ಇದನ್ನು ಕೇಳಿದ ಪ್ರವೀಣ್ ಕೋಪದಿಂದ ಅವಳ ಕೆನ್ನೆಗೆ ಬಲವಾಗಿ ಹೊಡೆದನು. ಮೂರ್ಖ ಮಹಿಳೆ, ನಾನು ನಿನ್ನ ಗುಲಾಮ ಅಂತ ಭಾವಿಸಿದ್ಯಾ? ನಿನ್ನ ಮಾತು ಕೇಳಿ ಅಪ್ಪನನ್ನು ವೈದ್ಯರ ಬಳಿ ಕರೆದೊಯ್ಯದೇ ಇದ್ದಿದ್ರೆ ನಿನ್ನ ಕಳ್ಳಾಟ ಹೇಗೆ ಬೆಳಕಿಗೆ ಬರ್ತಿದ್ದವು ಎಂದು ಗದರಿಸಿದನು. ಏನ್ ಮೋಸ ಎಂದು ನಡುಗುತ್ತಾ ಕೇಳಿದಳು ರೀನಾ. ಪ್ರವೀಣ್ ಕಟುವಾಗಿ ಉತ್ತರಿಸಿದನು. ನಿನ್ನ ಕುಟುಂಬ ವೈದ್ಯರ ಜೊತೆ ಮಾಡುತ್ತಿದ್ದ ಒಡಂಬಡಿಕೆ. ನನ್ನ ಅಪ್ಪನಿಗೆ ನಿಧಾನವಾಗಿ ವಿಷ ನೀಡ್ತಿದ್ರಿ ಅಲ್ವಾ? ಇದು ಪೊಲೀಸರ ವರದಿಯಲ್ಲಿ ಸಾಬೀತಾಗಿದೆ. ಇದನ್ನು ಕೇಳಿ ರೀನಾ ಗಾಬರಿಯಾದಳು. ಅವಳು ಮೌನವಾಗಿ ಪ್ರವೀಣ್ಣನ್ನು ನೋಡೋದ್ರಲ್ಲೇ ಉಳಿದಳು. ಪ್ರವೀಣ್ ವೈದ್ಯಕೀಯ ವರದಿಯನ್ನು ಅವಳ ಮುಖದ ಮೇಲೆ ಎಸೆದು, ಏನಂದುಕೊಂಡಿದ್ಯಾ ನೀನು? ನನ್ನ ತಂದೆಯ ಜೀವ ತೆಗೆದು ಹಣದ ಶಕ್ತಿಯಿಂದ ನನ್ನನ್ನು ನಿನ್ನ ಕೈಗಣ್ಣಿಗೆ ಕಟ್ಟಿಕೊಳ್ತೀಯಾ? ಹೇ, ನಿನ್ನ ಹಣವನ್ನು ನಿನ್ನ ಬಳಿ ಇಟ್ಟುಕೋ. ಪ್ರತಿಯೊಂದು ಸಂಬಂಧವನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ನಾನದನ್ನು ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಈಗ ನಿನ್ನ ಈ ಕೆಟ್ಟ ಮುಖ ನನಗೆ ತೋರಿಸಬೇಡ. ಇಲ್ಲಿಂದ ಹೊರಡು ಎಂದು ಗದರಿಸಿದನು. ರೀನಾ ಅಳುತ್ತಲೇ ಇದ್ದಳು. ಆದರೆ ಪ್ರವೀಣ್ ಅವಳ ಮಾತನ್ನು ಕೇಳದೆ ಅವಳನ್ನು ಪೊಲೀಸರಿಗೆ ಒಪ್ಪಿಸಿದನು. ಸ್ನೇಹಿತರೆ, ಈ ಕಥೆ ನಿಮಗೆ ಹೇಗನ್ನಿಸ್ತು? ಪ್ರವೀಣ್ ರೀನಾಳಿಗೆ ತಕ್ಕ ಶಾಸ್ತಿಯನ್ನೇ ಮಾಡಿದ್ನಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಕಥೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.